स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ತಾರೀಕು 14ನೇ ತಾರೀಕಿನಲ್ಲಿ ಒಂದು ಅಮಾನವೀಯ ಘಟನೆಯನ್ನು ನಡೆದಿರುವುದನ್ನು ಖಂಡಿಸಿ ಇವತ್ತು ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಇಚ್ಛಪಡುವುದೇನೆಂದರೆ, ಮುದ್ದೇಬಿಹಾಳ ತಾಲೂಕಿನ ಹಲಕಿ ಮೇಲೆ ಸುಮಾರು 12 ಗಂಟೆಗಳ ಕಾಲ ನಿರಂತರವಾಗಿ ದೌರ್ಜನ್ಯ, ಅಪಮಾನ, ಲೈಂಗಿಕ ಕಿರುಕುಳವನ್ನು ನೀಡಿ ಆಕೆಯನ್ನು ನೇಣಿಗೆ ಹಾಕಿರುವುದು ಈಗ ಸಾಬೀತಾಗಿದೆ. ಅದೇ ವಿಷಯಕ್ಕೋಸ್ಕರವಾಗಿ ಮಾನ್ಯ ಸ್ಥಳೀಯ ಶಾಸಕರು ಒಂದು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರೀತಾರ. ಏನಂತ ಬರೀತಾರಪ್ಪ ಅಂತಂದ್ರೆ, ಅನುಮಾನಾಸ್ಪದವಾಗಿ ಸಾವನ್ನೀಡಾಗಿದ್ದ ಮಹಿಳೆಗೆ ನಾವು ಸರ್ಕಾರದಿಂದ ಸಹಾಯವನ್ನು ಮಾಡ್ತಿದ್ದೀವಿ ಅಂತೇಳಿ ಬರೀತಾರೆ. ಇದು ಅನುಮಾನ ಅಲ್ರಿ ಮಾನ್ಯ ಶಾಸಕರೇ. ನಿಮ್ಮ ಮುಂದೆ ಹೇಳಿ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನು ಅನುಮಾನ ಪಡ್ತೀರಿ? ಕೃತಕ ಜೋಗೇರ್ ಹತ್ರ ಒಯ್ದು ಒಂದು ಕೃತಕ ತಾಳಿಯನ್ನು ಕಟ್ಟಿದ್ದಾರೆ. ಆಕೆಗೆ ಕುಡಿದ ಮದ್ಯಪಾನದ ನೆಶೆಯಲ್ಲಿ ಸಿಗರೇಟ್ ಸೇದಿ ಅಂಗಾಂಗಗಳಿಗೆ ಸಿಗರೇಟನ್ನು ಬೆಂಕಿಯಿಂದ ಹಚ್ಚಿದ್ದಾರೆ. ಸುಮಾರು 2-3 ಹೋಗಿ ಆಕಿನ ಅತ್ಯಾಚಾರ ಮಾಡಿ ನೇಣಿಗೆ ಹಾಕಿದ್ದನ್ನು ತಮಗೆಲ್ಲ ವಿಷಯ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ತಾವು ತಿಳ್ಕೊಂಡಿದ್ದೀರಿ. ಅನುಮಾನಾಸ್ಪದ ಅನ್ನುವಂಥ ಶಬ್ದವನ್ನು ಬೆಳೆಸಿ ನೀವು ಆ ಕೇಸನ್ನು ದಿಕ್ಕು ತಪ್ಪಿಸ್ಲಾಕ್ ಹೋಗಿದ್ದೀರಲ್ಲ ಮಾನ್ಯ ಶಾಸಕರೇ. ಇದು ನಿಮಗೆ ನಮ್ಮ ತಾಲೂಕಿನಲ್ಲಿ ಆದಂಥ ಘಟನೆಗೆ ನೀವು ಏನು ಹೇಳ್ತಾ ಇದ್ದೀರಿ? ನೀವು ಅನುಮಾನಾಸ್ಪದ ಅಂತಂದ್ರೆ ಏನಿದು? ಅಂದ್ರೆ ಯಾರಾದರೂ ಮಾಡಿದ್ದಾರೆ ಅಂತಲ್ಲ, ಪರ್ಟಿಕ್ಯುಲರ್ ಆರೋಪಿಗಳ ಹೆಸರು ಕೊಟ್ಟಿದ್ದಾರೆ, ಆರೋಪಿಗಳು ಬಂಧನವಾಗಿದ್ದಾರೆ. ನೀವು ಅನುಮಾನಾಸ್ಪದ ಅಂತ ಹೇಳ್ತಿದ್ದೀರಲ್ಲ ಮಾನ್ಯ ಶಾಸಕರೇ. ಇದು ನಿನಗೆ ಶೋಭೆವೇ? ನಿಮಗೆ ಶೋಭೆ ತರತಕ್ಕಂಥ ವಿಷಯವೇ? ಈಗ ಎಲ್ಲೋ ಕಾರವಾರದಲ್ಲಿಯೋ ಬೆಂಗಳೂರಲ್ಲಿಯೋ ಎಲ್ಲೆಲ್ಲೋ ಆಗ್ತಿರುವಂಥ ಘಟನೆ ನಿಮ್ಮ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ, ಅದು ಛಲವಾದಿ ಸಮಾಜದ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಆಗಿರುವಂಥ ಘಟನೆ ಖಂಡನೆ ಮಾಡಲಿಕ್ಕೆ ನೀವು ಹೋಗಿಲ್ಲಲ್ಲ. ನೀವು ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದ ವತಿಯಿಂದ ನೀವು ಅಲ್ಪ ಸ್ವಲ್ಪ ನೀವು ಸಹಾಯಧನ ಮಾಡಿದ್ದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀರಿ. ಎದಕ್ಕೋ? ಇದು ಬಹಳ ದಲಿತ ಸಮಾಜಕ್ಕೆ ತಲೆ ತಗ್ಗಿಸುವಂಥ ವಿಷಯ. ಇದು ಛಲವಾದಿ ಬಂದಿಗಳು ಕೂಡ ಇವತ್ತು ನಾವು ಎಚ್ಚರಗೊಳ್ಬೇಕಾಗಿದೆ. ಇವತ್ತು ಅನುಮಾನಾಸ್ಪದ ಅಂತ ಹೇಳ್ತಿರಲ್ಲ ನೀವು. ಸುಮಾರು 12 ತಾಸು ಹೆಣ್ಮಗಳನ್ನ ಅತ್ಯಾಚಾರಗೈದು ಕೊಲೆ ಮಾಡಿದ್ದಾರೆ ಅಂತೇಳಿ ಇಡೀ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಇಡೀ ದಲಿತ ಸಂಘರ್ಷ ಸಮಿತಿ ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಅದು ನಿಮ್ಮ ಕಣ್ಣಿಗೆ ಕಾಣಲಿಲ್ಲಲ್ಲ ಮಾನ್ಯ ಶಾಸಕರೇ. ನಿಮಗೆ ಇಂಥ ವಿಷಯ ಅನುಮಾನಾಸ್ಪದ ಅಂತ ಹೇಳಿದ್ದೆ ಕೇಸನ್ನು ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಲ್ಲ ಮಾನ್ಯ ಶಾಸಕರೇ. ನೀವು ಆ ಹೇಳಿಕೆಯನ್ನು ನಿಮ್ಮ ಫೇಸ್ಬುಕ್ನಲ್ಲಿ ನೀವು ಬರೆದಿದ್ದೀರೋ, ನಿಮ್ಮ ಅನುಯಾಯಿಗಳು ಬರೆದಿದ್ದಾರೋ, ಅದನ್ನು ಮೊದಲು ಕೂಡಲೇ ಹಿಂತೆಗೆದುಕೊಳ್ಬೇಕು ನೀವು. ಇಲ್ಲದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದು 4-5 ದಿವಸದಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ವಿರುದ್ಧನೇ ಉಗ್ರ ಸ್ವರೂಪದ ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿವಿಧ ದಲಿತ ಪರ ಸಂಘಟನೆಗಳು, ಕರ್ನಾಟಕ ರಾಜ್ಯದ ಎಲ್ಲ ವಿವಿಧ ದಲಿತ ಪರ ಸಂಘಟನೆಗಳು ಕರ್ನಾಟಕ ರಾಜ್ಯದಾದ್ಯಂತ ಆಗಿರ್ತಕ್ಕಂಥ ಬಸಮ್ಮನಿಗೆ ಅನ್ಯಾಯವಾಗಿರ್ತಕ್ಕಂಥ ಒಂದು ಖಂಡನೀಯ ವಿಷಯ. ಇದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ಎದ್ದು ಹೋರಾಟಕ್ಕೆ ಇಳಿಬೇಕು ಅನ್ನುವಂಥ ಕರೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿನ್ನೆ ಒಂದು ಮಾತನ್ನು ಕೂಡ ಹೇಳಿದ್ರಿ. ಮತ್ತೆ ತಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ರಿ, ಇಲ್ಲ ನಿಮ್ಮದೇ ಆದಂಥ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ನಿಮಗೆ ನ್ಯಾಯ ಕೊಡ್ತಾರೆ ಅಂತಂದ್ರೆ ನೀವು ಯಾಕಿರ್ಬೇಕ್ರಿ? ನೀವು ಅಲ್ಲಿ ಜಾತಿ ತಂದಿರ್ತೀರಲ್ರಿ ಮಾನ್ಯ ಶಾಸಕರೇ. ನೀವು ಮಾನ್ಯ ಶಾಸಕರೇ, ನಮ್ಮ ಹೋಮ್ ಮಿನಿಸ್ಟರ್ ಒಂದು ಹಳ್ಳಿ ಗೊತ್ತೈತಾ? ನಿಮ್ಮ ತಾಲೂಕನ್ನು ಗೊತ್ತೈತಾ? ಈ ತಾಲೂಕಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನೀವು ವಿವರಿಸಿ ಹೇಳಬೇಕು. ನಿಮ್ಮದೇ ಆದಂಥ ಹೋಮ್ ಮಿನಿಸ್ಟರ್ ಅದಲ್ಲ, ನಿಮಗೆ ಮಾಡ್ತಾರಂತ ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ಇದು ನಿಮಗೆ ಎಷ್ಟು ಸಮಂಜಸ ಅನಿಸುತ್ತೆ ಮಾನ್ಯ ಶಾಸಕರೇ? ನಿಮಗೆ
ನಮ್ಮ ಶಾಸಕ ನಿಮ್ಮ ಜಾತಿಯವರು ಕೂಡ ಮಿನಿಸ್ಟರ್ ಇದ್ದಾರಲ್ಲೇ, ಅವ್ರಿಗೆ ಹೇಳ್ಬೇಕಲ್ಲ ನೀವು. ಉಸ್ತುವಾರಿ ಮಿನಿಸ್ಟರ್ ನಿಮ್ಮ ಲಿಂಗಾಯತ ಸಮಾಜದವರೇ ಇದ್ದಾರಲ್ಲ, ಅವ್ರನ್ನ ಯಾಕೆ ತಗೊಳ್ಳಿಲ್ಲ? ನಿಮ್ಮದೇ ಆದಂಥವ್ರು ಹೋಮ್ ಮಿನಿಸ್ಟರ್ ಇದ್ದಾರಪ್ಪ, ಪರಮೇಶ್ವರ್ ಅವರು ನಿಮ್ಮ ಜಾತಿಯವರು ಅಂತ ನೀವು ಜಾತಿ ಮಾಡಲಿಲ್ಲ. ಇಲ್ಲಿ ಹೋಮ್ ಮಿನಿಸ್ಟರ್ಗೆ ಜಾತಿ ಮಾಡಿದ್ರಿ ನೀವು. ಇನ್ನು ನಾವು ಯಾವ ಲೆಕ್ಕಕ್ಕದೀವ್ರಿ ಮಾನ್ಯ ಶಾಸಕರೇ? ನೀವು ನಿಮ್ಮದೇ ಆದಂಥ ಹೋಮ್ ಮಿನಿಸ್ಟರ್ ಅದಾರ ಅಂತ ಹೇಳ್ತೀರಲ್ಲ ನೀವು. ನಿಮಗೆ ಹೋಮ್ ಮಿನಿಸ್ಟರ್ ಅಲ್ಲ ಅವರು, ಈ ಕರ್ನಾಟಕ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಅವರು. ಜಾತಿಯಿಂದ ಹೋಮ್ ಮಿನಿಸ್ಟರ್ ನಮಗ ಇರಬಹುದು. ನಮ್ಮ ಜಾತಿಯ ಮಹಾನ್ ವ್ಯಕ್ತಿ ಅವರು, ಪರಮೇಶ್ವರ್ ಅವರು, ಮಹಾನ್ ನಾಯಕರು ಅವರು ದಲಿತರಿಗೆ ಮಾತ್ರ ಹೋಮ್ ಮಿನಿಸ್ಟರ್ ಆಗಿಲ್ರಿ. ಮಾನ್ಯ ಶಾಸಕರೇ, ಅರ್ಥ ಮಾಡ್ಕೊಳ್ರಿ. ನಿಮ್ಮ ದಲಿತ ಹೋಮ್ ಮಿನಿಸ್ಟರ್ ಅದನ್ನ ಅಂತ ಹೇಳ್ತಿರಲ್ಲ, ದಲಿತರಿಗೆ ಮಾತ್ರ ಇದ್ದಾನ ಅಂದ್ರೆ ಪ್ರತ್ಯೇಕ ರಾಜ್ಯವನ್ನು ದಲಿತ ರಾಜ್ಯವನ್ನು ವಿಂಗಡಣೆ ಮಾಡಕತ್ತೀರಂತ ಅರ್ಥ ಆಗ್ತೈತ್ರಿ ಮಾನ್ಯ ಶಾಸಕರೇ. ನೀವು ಮಾತನಾಡಕ ಸ್ವಲ್ಪ ಹಿಡಿತದಲ್ಲಿ ಮಾತನಾಡ್ರಿ ಮಾನ್ಯ ಶಾಸಕರೇ. ಅಪ್ಪಾಜಿ ನಾಡ್ಗಡೋಡ್ರಿ, ನಿಮ್ಮದೇ ಆದಂತ ಶಾಸಕ ಹೋಮ್ ಮಿನಿಸ್ಟರ್ ಅದಾರಂತಂದ್ರ ಇದು ಎಷ್ಟು ನೋವಾಗಿರ್ಲಿಕ್ಕಿಲ್ಲ. ಆದರೂ ನಮ್ಮ ಮಗಳನ್ನು ಕಳೆದುಕೊಂಡ ನೋವಿಗೆ ನಿಮ್ಗೆ ಯಾರು ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ. ನಿನ್ನೆ ದಿವಸ ನೀವು ಮಾತನಾಡ್ತಿಕ್ಕೋದು ನಿಮ್ಗೆ ಗೆರೋ ಹಾಕ್ಬೇಕು ನಾವು. ಆದ್ರೂ ಕೂಡ ನಮ್ಗೆ ಆದಂತ ನೋವು, ನಮ್ಮ ಮಗಳನ್ನು ಕಳೆದುಕೊಂಡಂತ ನೋವಿಗಾಗಿ ನೀವು ಏನು ಮಾತಾಡ್ತಿದ್ದೀರಿ ಶಾಂತ ಚಿತ್ತದಿಂದ ನಾವು ಕೇಳ್ತಾ ಇದ್ದೀವಿ. ನೀವು ಆ ಮಾತನ್ನು ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಹೋಮ್ ಮಿನಿಸ್ಟರ್ ಅಲ್ಲ, ದಲಿತರ ಹೋಮ್ ಮಿನಿಸ್ಟರ್ ಅಲ್ಲ, ಕರ್ನಾಟಕ ಸರ್ಕಾರದ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಅವರು. ದಲಿತರಿಗೆ ಅಷ್ಟೇ ಹೋಮ್ ಮಿನಿಸ್ಟರ್ ಅಂತೇಳಿ ಮಾತಾಡಿದ್ರಲ್ಲ ನೀವು. ನಿಮ್ಮವ್ರೇ ಹೋಮ್ ಮಿನಿಸ್ಟರ್ ಅಂತೇಳಿ ನಿಮ್ಮವ್ರೇ ಅದಾರಲ್ರಿ. ನಿಮ್ಮ ಉಸ್ತುವಾರಿ ಸಚಿವರು ನಿಮ್ಮವ್ರೇ ಇದ್ದಾರಲ್ಲ, ಎಂ ಬಿ ಪಾಟೀಲ್ ಅವರು, ಲಿಂಗಾಯತ ಸಮಾಜದವರು. ನೀವು ಅವ್ರಿಗೆ ಹೇಳ್ರಿ. ಒಬ್ಬ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಹೇಳೋದು ಬಿಟ್ಟು ನೀವು ಹೋಮ್ ಮಿನಿಸ್ಟರ್ ತನಕ ಹೋಗ್ತಿರಲ್ಲ, ನಾಚಿಕೆ ಬರಬೇಕು ನಿಮಗೆ ನಾಚಿಕೆ ಬರಂಗಿಲ್ವಾ? ಒಬ್ಬ ಹೋಮ್ ಮಿನಿಸ್ಟರ್ ಬಗ್ಗೆ ನಿಮ್ಮ ದಲಿತ ಅನ್ನುವಂಥ ನಾಯಕವನ್ನು ಬಳಸಿ ನೀವು ಮಾತಾಡ್ತಿರಲ್ಲ. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲಿಂಗಾಯತರಿದ್ದಾರೆ ಅಂತೇಳಿ ಅವ್ರನ್ನ ಮರೆಮಾಚಿ ನಮ್ಮವ್ರನ್ನ ಎತ್ತಿ ತೋರಿಸ್ತಾ ಇದ್ದೀರಲ್ಲ ನೀವು. ಅದು ನಾಚಿಕೆಗೇಡಿತನ ವಿಷಯ. ಅದನ್ನು ಬಿಟ್ಟು ನೊಂದ ಬಾಲಕಿಯ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಮೂಲಕ ನೀವು ಪರಿಹಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಲೇಬೇಕು. ಒದಗಿಸದಿದ್ದರೆ ನೀವು ಅವರ ನೊಂದ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ಅಪರಾಧ ಬೆಸಗಿದಂತ ವ್ಯಕ್ತಿಗಳೇನಿದ್ದಾರೆ, ಆರೋಪಿಗಳೇನಿದ್ದಾರೆ, ಅವರ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕುವವರೆಗೆ ನಾವು ಹೋರಾಟ ಬಿಡುವುದಿಲ್ಲ. ಕರ್ನಾಟಕ ರಾಜ್ಯದಂತ ಛಲವಾದಿ ಹಾಗೂ ವಿವಿಧ ದಲಿತರ ಸಂಘಟನೆ ಒಕ್ಕೂಟದವರು ಈ ಹೋರಾಟಕ್ಕೆ ಎಲ್ಲರೂ ಸಿದ್ಧರಾಗಬೇಕು. CS ನಾಡಗೌಡ ಅವರು ಕ್ಷಮೆ ಕೇಳುವವರೆಗೂ ಈ ವಿಷಯವನ್ನು ಬಿಡಬಾರದು ಅನ್ನುವಂಥ ವಿಷಯವನ್ನು ಇವತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.